ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡ್ರಿ ನಾವು ಎಗ್ ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದು ಡೀಟೇಲಾಗಿ ತೋರಿಸ್ತೇನೆ ನೋಡ್ರಿ. ಇದಂತೂ ಭಾಳ ಟೇಸ್ಟ್ ಆಗಿರ್ತದೆ, ಭಾಳ ಮಸ್ತಾಗಿರ್ತದೆ. ಹೊರಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ತಿಂತಿರಲ್ಲ ಅದೇ ರೀತಿ ಫೀಲ್ ಆಕ್ಕದ ನೋಡ್ರಿ. ಒಂದು ಸಲ ಮಾಡ್ಕೊತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ನೀವು ಇಷ್ಟಪಡುವಂಥ ಒಂದು ರೆಸಿಪಿ ನೋಡ್ರಿ. ಇವಾಗ ಅದಕ್ಕೆ ಒಂದೆರಡು ಟೊಮೊಟೊ ಹಣ್ಣು, ಈರುಳ್ಳಿ 2, ಪುದೀನ, ಕೊತ್ತಂಬರಿ ಮತ್ತು ಚಕ್ಕೆ, ಲವಂಗ, ಮೆಣಸು ಮತ್ತು ಏಲಕ್ಕಿ ತೊಗೊಂಡಿನಿ ನೋಡ್ರಿ. ಮತ್ತು ಇವಾಗ ಕೊಬ್ಬರಿನೂ ತೊಗೊಂಡಿನಿ, ಹಸಿ ಕೊಬ್ಬರಿ. ಈಗ ಎಗ್ನ ಕುದಿಸ್ಕೊಂಡು ಮತ್ತು 2 ಭಾಗನ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿನಿ. ಇವಾಗ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಫ್ರೈ ಮಾಡು. ಮತ್ತು ಬರ್ರಿ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಇವಾಗ. ಮತ್ತು ಇದ್ರೊಳಗೆ ಪುದೀನೂ ಹಾಕಿ ನೋಡ್ರಿ. ಪುದೀನ ಇದ್ರೊಳಗೆ ಹಾಕೋದಿಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ತದ ಮತ್ತು ಮಾಡ್ಲಿಕ್ಕೂ ಈಸಿ ಆಗ್ತದ ಅನ್ನೋ ಸಲುವಾಗಿ ನಾನು ಇದ್ರಾಗೆ ಹಾಕಿನಿ ನೋಡ್ರಿ. ಇವಾಗ ಪುದೀನ ಹಾಕೋದಿಂತ್ರ ಟೇಸ್ಟ್ ಹಾಕದ್ರಿ. ಈಗ 2 ಬೆಳ್ಳುಳ್ಳಿನ ಹಾಕೊಂಡಿನಿ ನೋಡ್ರಿ, 2 ಪಳಕು ಬೆಳ್ಳುಳ್ಳಿನ. ಮತ್ತು ಪುದೀನ ಇದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಅದರೊಳಗೆ ಸ್ವಲ್ಪ ಜೀರಿಗೆ ಹಾಕಿನಿ, ಒಂದೆರಡು ಏಲಕ್ಕಿ ಹಾಕೀನಿ ಮತ್ತು 2 ಲವಂಗ ತೊಗೊಂಡಿದ್ದೆ ನೋಡ್ರಿ. ಅವು ಲವಂಗ, ಮೆಣಸು ಮತ್ತು ನಿಮ್ಗೆ ಏನು ಎಕ್ಸ್ಟ್ರಾ ಬೇಕಂದ್ರೆ ಮಸಾಲೆಗಳನ್ನು ಹಾಕೊಂಡು ಇದ್ರೊಳಗೆ ಫ್ರೈ ಮಾಡ್ಕೊಂಬಿಡ್ರಿ ಚೆಂದಾಗೆ. ಈಗ ಈ ಥರ ಫ್ರೈ ಮಾಡೋದಂತ್ರ ಏನು ಆಕ್ಕದಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ತದ, ಟೇಸ್ಟ್ ಡಿಫ್ರೆಂಟಾಗಿರ್ತದೆ. ಈ ರೀತಿ ಮಾಡೋದಂದ್ರೆ ಒಂದು ಸಲ ಹಿಂಗೆ ಟ್ರೈ ಮಾಡಿ ನೋಡ್ರಿ ನೀವು ಮನ್ಯಾಗ. ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸ್ತೀರಿ. ಭಾಳ ಮಸ್ತ್ ಇರ್ತದೆ ನೋಡಿರಿ. ಇದರೊಳಗೆ ಖಾರ ಉಪ್ಪು ಬೇಕಂದ್ರೆ ಇದರೊಳಗೆ ಹಾಕೋರಿ, ಇಲ್ಲ ಬೇಡ ಲಾಸ್ಟಿಗೆ ಹಾಕ್ತೀನಿ ಅಂದ್ರೆ ಲಾಸ್ಟಿಗೂ ಹಾಕೋಬೋದು. ಇದ್ರೊಳಗೆ ಹಾಕೋದಂದ್ರೆ ಈಗ ಭಾಳ ಮಸ್ತ್ ಟೇಸ್ಟ್ ಬರ್ತದೆ ರೀ. ಸ್ವಲ್ಪ ಅರಿಶಿಣ ಪೌಡ್ರನ್ನ ಹಾಕೊಂಡೆ ನೋಡಿರಿ ನಾನು. ಇದು ಈಗ 1 ನಿಮಿಷದ ಕಾಲ ಈ ಥರ ಚೆಂದಾಗಿ ಫ್ರೈ ಮಾಡ್ಕೊಂಡು ಇವಾಗ ನೋಡಿರಿ ಚೆಂದಾಗಿ ಫ್ರೈ ಆಗೈತಿ. ಇದು ಮಿಕ್ಸರ್ ಜಾರಿಗೆ ಹಾಕೋಬೇಕ್ರಿ ನಾವೀಗ. ಸ್ವಲ್ಪ ತಣ್ಣಗಾಗಿಂದ ಸ್ವಲ್ಪನೇ 1 ನಿಮಿಷ ತಣ್ಣಗಾಗಿಂದ ಮಿಕ್ಸರ್ ಜಾರಿಗೆ ನುಣ್ಣಗೆ ಇದು ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ. ಜಾಸ್ತಿ ನುಣ್ಣಗಾಗಿರಬಾರ್ದು. ಇವಾಗ ನೋಡಿರಿ ಕೊಬ್ಬರಿ ತೊಗೊಂಡಿಲ್ಲ, ಹಸಿ ಕೊಬ್ಬರಿ. ನಾನು ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳತ್ತೀನಿ ನೋಡಿರಿ ಅದ್ರೊಳಗೆ. ಮತ್ತು ನಿಮಗೆ ಹಸಿ ಕೊಬ್ಬರಿ ಬೇಡ ಅಂದ್ರೆ ಹಾಗೆ ನಾವು ಏನು ಈರುಳ್ಳಿ ಟೊಮೊಟೊ ಎಲ್ಲ ಪುದೀನ ಹಾಕ್ಕೊಂಡು ಇದು ಮಾಡಿದ್ದೇವಲ್ಲ ಅದು ಅಷ್ಟೇ ಮಾಡ್ಕೊಬೋದು. ಕೊಬ್ಬರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಕೊಬ್ಬರಿ ಬೇಕಂದ್ರೆ ಹಾಕೋರಿ. ಕೊಬ್ಬರಿ ಹಾಕೋದಿಂತ್ರ ಮಸ್ತ್ ಟೇಸ್ಟ್ ಬರ್ತದೆ. ಈಗ ಅದೇ ಕಡೆಗೆ ನಾನು 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಕೂಡ ಅದ್ರಾಗೆ ಹಾಕಿನಿ ನೋಡ್ರಿ. ಈಗ ಒಗ್ಗರಣೆ ಒಳಗೆ ಪಲಾವ್ ಎಲೆ ಹಾಕೋದಿಂತ್ರ ಮಸ್ತ್ ಟೇಸ್ಟ್ ಬರ್ತದೆ ರೀ. ಮತ್ತು ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಟೇಸ್ಟ್ ಬರೋ ಸಲುವಾಗಿ ನಾನು ಹಾಕ್ಕೊಳತ್ತೀನಿ ನೋಡ್ರಿ. ಇದೇ ಥರ ಮಾಡಬೇಕು ಅದೇ ಥರ ಮಾಡ್ಬೇಕಂತೇನಿಲ್ಲ. ಮನಸ್ಸಿಗೆ ಯಾವ ಥರ ಅಡುಗೆ ಇಷ್ಟ ಆಗ್ತದೆ ಆ ಥರ ಮಾಡ್ಕೊಂಡು ತಿಂದ್ರೆ ಖುಷಿ ಅನ್ನಿಸ್ತದೆ. ಈಗ ನಾವು ಪೇಸ್ಟ್ ಮಾಡಿ ತೊಗೊಂಡಿದ್ದೇವಲ್ಲ ಎಲ್ಲ ಮಿಕ್ಸರ್ ಜಾರಿಯಲ್ಲಿ ಇದ್ದಿದ್ದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ ನೋಡ್ರಿ. ಒಗ್ಗರಣೆ ಒಳಗೆ ಸರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಮಗೆ ಉಪ್ಪು ಖಾರ ಏನರ ಬೇಕಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕೋರಿ. ನಿಮಗೆ ಯಾವ ಥರ ರುಚಿ ಅನ್ನಿಸ್ತದೆ ಆ ಥರ ಮಾಡ್ಕೊಂಡು ನೀವು ಸವಿಬೋದ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ನನ್ನ ಅಡುಗೆ ನಮ್ಮ ಕುಕ್ಕಿಂಗ್ ಚಾನಲ್ ಒಳಗೆ ಭಾಳ ಈಜಿ ಇರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಪಟ್ಟನೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಯಾಕಂದ್ರೆ ಭಾಳ ಈಜಿಯಾಗಿ ಮತ್ತು ಜಾಸ್ತಿ ನಾನು ಮಸಾಲೆ ಬಳಸಲಾರ್ದೇನೆ ಅಡುಗೆ ಮಾಡಿರ್ತೀನಿ ರೀ. ನೋಡಿರಿ ನೀವು ಬೇಕಾದ್ರೆ ಟ್ರೈ ಮಾಡಿರಿ ನನ್ನ ಅಡುಗೆಗಳ್ನ ಕುಕ್ಕಿಂಗ್ ಮಾಡಿ ನೋಡಿರಿ ನೀವು ಮನ್ಯಾಗ ಎಷ್ಟು ಮಸ್ತ್ ಬರ್ತಾವೆ. ಇವಾಗ ನಾವು ಇದು ಸ್ವಲ್ಪ ಕುದ್ದ ನಂತರ ನಾವೇನಿವಾಗ ಎಗ್ಗನ್ನು ಮತ್ತು ಬಾಯ್ಲ್ ಮಾಡ್ಕೊಂಡು ಮತ್ತು 2 ಪೀಸ್ಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ. ಅದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಸ್ವಲ್ಪ ಕುದಿ ಬಂದ ನಂತರ ಈಗ ನೋಡಿರಿ ಎಗ್ ಮೊದಲೇ ಹಾಕಿಬಿಟ್ರೆ ಅವೆಲ್ಲ ಸರಿ ಆಗಂಗಿಲ್ಲ ಮತ್ತು ಟೇಸ್ಟು ಡಿಫ್ರೆಂಟ್ ಅನ್ನಿಸ್ತದೆ. ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ಕುದಿ ಬಂದ ನಂತರನೇ ಆ ಎಗ್ಗನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿರಿ. ಇವಾಗ ಈ ಚೆಂದಾಗಿ ಕುದಿಲತ್ತದ. ನಾ ಒಂದೊಂದಾಗಿ ಎಗ್ಗನ್ನು ಹಾಕ್ಕೊಳತ್ತೀನಿ ನೋಡಿರಿ. ಈ ಥರ ಕಟ್ ಮಾಡ್ಕೊಂಡು ಎಗ್ ಮಾಡೋದಿಂತ್ರ ಭಾಳ ಟೇಸ್ಟ್ ಬರ್ತದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಬೇಕಾರೆ. ಭಾಳ ಮಸ್ತ್ ಇರ್ತದೆ ನೋಡಿರಿ. ಟೇಸ್ಟ್ ಅಂತೂ ಅದ್ಭುತ. ಮತ್ತು ನೀವು ಕಳೆದು ಹೋಗ್ಬಿಡ್ತೀರಿ ನೋಡಿರಿ, ಅಷ್ಟು ಮಸ್ತ್ ಇರ್ತದೆ. ನೀರು ಕುಡ್ದಟ್ಟು ಸುಲಭವಾಗಿ ಈ ಎಗ್ ರೆಸಿಪಿನ ನೀವು ಮಾಡ್ಕೊಬೋದು ನೋಡಿರಿ. ಹೊರಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಇದೇ ಥರನೇ ಸ್ಟ್ರೆಚ್ಚರ್ ಇರ್ತದೆ ನೋಡಿರಿ. ನಿಮಗೆ ಧನಿಯಾ ಮಸಾಲ ಮತ್ತು ಚಾಟ್ ಮಸಾಲ ಯಾವುದೇ ಮಸಾಲ ಬೇಕಂದ್ರೂ ನೀವು ಹಾಕ್ಕೊಂಡು ಮಾಡ್ಕೊಬೋದು ರೀ. ನಾ ಇಲ್ಲಿ ಜಾಸ್ತಿ ಮಸಾಲನೇ ಬಳಸಿಲ್ಲ, ಯಾಕಂದರೆ ಮಸಾಲೆ ಜಾಸ್ತಿ ನಾ ಬಳಸೋದಿಲ್ಲ. ಯಾಕಂದರೆ ಆರೋಗ್ಯಕ್ಕೆ ನಮಗೆ ಏನು ಒಳ್ಳೆಯದು ಅದೇ ಮಾಡ್ಕೊಂಡು ಊಟ ಮಾಡ್ಬೇಕಾಗ್ತದೆ ರೀ, ಅದರ ಸಲುವಾಗಿ. ಮತ್ತು ನಿಮಗೆ ಬೇಕಂದ್ರೂ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಇವಾಗ ಇದು ಸ್ವಲ್ಪ ಕುದಿ ಬರಲ್ರಿ. ಒಂದು
ಮಿನಿಮಮ್ ಒಂದು ಎರಡು ನಿಮಿಷ ಅಥವಾ 3 ನಿಮಿಷ ರೀ ಸಣ್ಣಗೆ ಲೋ ಫ್ಲೇಮ್ದಾಗ ಉರಿ ಇಟ್ಟು ಕುದಿಸ್ಬೇಕ್ರಿ. ಇದು ಸರಿಯಾಗಿ ಕುದ್ದ ನಂತರ ನೀವು ರೆಡಿ ಆಗ್ತದೆ ನೋಡಿರಿ ನಿಮ್ಮದು ಎಗ್ ರೆಸಿಪಿ. ಇದು ಸಿಂಪಲ್ಲಾಗಿ ಎಗ್ ಮಾಡುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದಂದ್ರೆ ನನಗೂ ಖುಷಿ ಆಗ್ತದ್ರಿ. ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚ್ ಮೈ ಫ್ರೆಂಡ್ಸ್.